ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡ್ತೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೀದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬೆಳಗ್ಗೆ ಬೇಗ ಎದ್ದು ಲಾಗ್ ಮಾಡ್ತಾಯಿದ್ದೀನಿ. 3:30ಗೆಲ್ಲ ಎದ್ದು ಸ್ನಾನ ಎಲ್ಲ ಮಾಡಿ ಈಗ ಲಾಗ್ ಮಾಡ್ತಾ ಇರೋವಂಥದ್ದು. ಬೆಳಗ್ಗೆ ಬೇಗ ಎದ್ವಿ, ನೀನು ಪೂಜೆ ಎಲ್ಲ ಇರೋದು ನಿಂಕ ಕೆಲಸ ತುಂಬಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ರು ಎಷ್ಟು ಕತ್ಲಾಗಿದೆ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ತಂಗಿ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಹಾಗೆಯೇ ನಾನು ಕೂಡ ಸ್ನಾನ ಎಲ್ಲ ಬಂದಮೇಲೆ ಇಲ್ಲಿ ತಂಗಿ ನೈಟೆಲ್ಲ ನಿದ್ದೆ ಮಾಡಿದೆ, ದೇವ್ರನ್ನ ಅಲಂಕಾರ ಎಲ್ಲ ಮಾಡಿ ಜೋಡಿಸಿ ಇಟ್ಟಿದ್ದಾಳೆ. ಇನ್ನೇನು ಇದು ಪೂಜೆ ಮಾಡುವಂಥದ್ದು, ದೀಪ ಅಂಟಿಸಿ ಇನ್ನು ಪೂಜೆ ಮಾಡುವಂಥದ್ದು. ಆಗ ಅವಳು ಕೂಡ ರೆಡಿಯಾಗಕ್ಕೆ ಹೋಗಿದ್ದಳು. ನಾವು ಕೂಡ ಎಲ್ಲರನ್ನೂ ಓನಾಗಿ ಎಬ್ಬಿಸಿ ಎಲ್ಲ ಸ್ನಾನಕ್ಕೆ ಕಳಿಸ್ತಾ ಇದ್ವಿ. ತಂಗಿರು ಇದ್ದಾರೆ, ಅವ್ರ ಮಕ್ಕಳೆಲ್ಲ ಚಿಕ್ಕವರಲ್ವಾ, ಅವ್ರ ಎದುರಿಸಿಗೆ ಅವ್ರ ಮಕ್ಕಳೆಲ್ಲ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ನನ್ನ ಮಗನೂ ಅಷ್ಟೇ. ಅದಕ್ಕೆ ಎಲ್ಲ ಸೈಲೆಂಟಾಗಿ ಅವ್ರನ್ನೆಲ್ಲ ಎಬ್ಬಿಸಿ ಈಗ ಸ್ನಾನಕ್ಕೆ ಕಳಿಸಿದ್ವಿ. ಟೈಮ್ ನೋಡ್ತೀನಿ ಬನ್ನಿ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. 4:19 ಆಗಿದೆ ಈಗ ಟೈಮ್ ಬಂದು. ಇಷ್ಟು ಬೇಗನೆ ಎಲ್ಲ ಅದು ಬೇಗನೆ ಎದ್ವಿ, ನೋಡಲಿಲ್ಲ. ಆದರೆ ಈಗ ಬಂದು ಸ್ನಾನ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ಟೈಮ್ ನೋಡ್ತಿರೋದು. ಇನ್ನೇನು ಎಲ್ಲರ ಅಲಂಕಾರ ಎಲ್ಲ ಆಗಿದೆ, ಇನ್ನೇನಿದು ಪೂಜೆ ಮಾಡೋ ಅಂಥದ್ದು. ಅಷ್ಟರಲ್ಲಿ ಅವಳು ಕೂಡ ರೆಡಿಯಾಗಿ ಬರ್ತಾಳೆ. ನಾನು ಕೂಡ ತೋರಿಸ್ತೀನಿ ಬನ್ನಿ ನಾನು ಏನೆಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಈಗ ಇನ್ನೇನು ಅಮ್ಮ ಬೇಗನೆ ಎದ್ದಿದ್ರು. ಅಮ್ಮ 2 ಗಂಟೆಗೆ ಏನೋ ಎದ್ರಂತೆ, ಎದ್ದು ಬೇಳೆ ಎಲ್ಲ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾಳೆ. ಹಾಗೆ ನಾನು ಕೂಡ ಎದ್ದು ಅಮ್ಮಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಕಿಚನ್ಗೆ ಬಂದೆ. ಒಬ್ಬರು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು, ಇನ್ನೂ ತಂಗಿರೆಲ್ಲ ಸ್ನಾನ ಮಾಡ್ಕೊಂಬರ್ತಾಯಿದ್ರು. ಅಷ್ಟರಲ್ಲಿ ಅಮ್ಮ ಈಗ ಬೇಳೆ ಎಲ್ಲ ಬೇಯಿಸಿಟ್ಟಿದ್ರು. ಎದ್ಮೇಲೆ ನಾನು ಬಂದು ಇದಕ್ಕೆ ಪಾಕ ಎಲ್ಲ ಹಿಡ್ದೆ, ಬೆಲ್ಲವೆಲ್ಲ ಹಾಕಿ ಪಾಕ ಹಿಡಿದ್ಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಮೈದಾ ಎಲ್ಲ ಕಲಸಿಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಬೆಳೆದಿರೋಂಥ ಬೇಳೆ, ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಹೋಳಿಗೆ ಮಾಡೋದ್ರಿಂದ. ಹಾಗೆಯೇ ಇಲ್ಲಿ ಮೈದಾ ಎಲ್ಲ ಕಲಸಿಟ್ಟಿದ್ದೆ. ಅಷ್ಟರಲ್ಲಿ ಮಗ ಕೂಡ ಎದ್ಬಿಟ್ಟಿದ್ದಾನೆ, ಬನ್ನಿ ತೋರಿಸ್ತೀನಿ ಅವನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಬೆಳಗಿನ ಜಾವ 5 ಗಂಟೆ ಆಗಿದೆ. ಈಗ ರೆಡಿಯಾಗಿದ್ದೀವಿ. ಮಗ ಬೇರೆ ಎದ್ದಿದ್ದಾನೆ, ಪೂಜೆ ಎಲ್ಲ ನಡೀತಾ ಇದೆ. ಇಲ್ಲಿ ಎದ್ದಿದ್ದಾನಲ್ವಾ, ಅದಕ್ಕೆ ನೋಡಿ ಬಿಡಲ್ ಬಂತೆ, ಅವನ ಜೊತೆ ಹೋಗಿ ಮಲ್ಕೊಬೇಕಂತ ಇದ್ನ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಇಷ್ಟು ಬರ್ತಿದೆ ನೋಡಿ ಫ್ರೆಂಡ್ಸ್. ನಾನು ಕೂಡ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ, ಇನ್ನು ಪೂಜೆಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು. ಇವತ್ತು ನಾನು ಈ ಥರ ಸ್ಯಾರಿ ಉಟ್ಕೊಂಡು ಸಿಂಪಲ್ ಆರ್ಡಿನರಿ ಸ್ಯಾರಿನ ಉಟ್ಕೊಂಡಿರೋಂಥದ್ದು. ಈಗ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ. ತಂಗಿ ಪೂಜೆಗೆ ಎಲ್ಲ ರೆಡಿಯಾಗಿತ್ತು. ಅವಳು ಆಲ್ರೆಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಳೆ, ಅರ್ಚನೆ ಮಾಡ್ತಾಯಿದ್ದಾಳೆ. ದೇವರ ವಿಗ್ರಹಕ್ಕೆ ಅಭಿಷೇಕ ಮತ್ತು ಅರ್ಚನೆಯನ್ನು ಮಾಡ್ತಾಯಿದ್ಲು. ಅವಳು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿ ಹಾಗೆ ಹೊರಟೋದೆ. ಯಾಕಂದರೆ ಮಗಳಿಗೆ ಬೇಗ ಸ್ಕೂಲ್ ಬೇರೆ ಇದೆ, ಅವಳನ್ನ ಟಿಫನ್ ಮಾಡಿ ಅವಳನ್ನ ಸ್ಕೂಲ್ ಕಳಿಸ್ಬೇಕಲ್ವ. ಅಷ್ಟರಲ್ಲಿ ಹಾಗೆ ದೇವ್ರಿಗೆ ಹೋಳಿಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡೋಕ್ಕಂತ ಹೊರಟೋದೆ. ಅವಳು ಪೂಜೆ ಮಾಡ್ತಾಯಿದ್ಲು. ಇನ್ನೇನು ದೀಪ ಎಲ್ಲ ಅಂಟಿಸಿದಾಯಿತು. ಈಗ ಅರ್ಚನೆ ಎಲ್ಲ ಮಾಡಿ ಇನ್ನೇನು ಆಮೇಲೆ ಕಾಯಿ ಹೊಡೆದು ಕಡ್ಡಿಯನ್ನು ಅಣಿಸ್ತಾಳೆ. ಅಷ್ಟರಲ್ಲಿ ನಾನು ಬಂದು ಅಡುಗೆ ಮಾಡೋಣ ಅಂತೇಳಿ ಕಿಚನ್ಗೆ ಹೊರಟೋದೆ. ಎಷ್ಟಾದರೆ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ತವ್ರ ಮನೇಲಿ ಹಬ್ಬ ಯಾವ ಥರ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಇಷ್ಟ ಆಗಿದರೆ. ಈಗ ಅವಳು ಅಭಿಷೇಕ ಎಲ್ಲ ಆಯಿತು, ಈಗ ದೇವರಿಗೆ ಅರ್ಚನೆ ಕೂಡ ಮಾಡ್ತಾಯಿದ್ಲು. ನಮ್ಮನೆ ಪೂಜೆ ನೋಡಿ ಈ ಥರ ನಡೀತಾ ಇದೆ. ತಂಗಿದು ಪೂಜೆ ಎಲ್ಲ ಅರ್ಚನೆ ಆಯಿತು, ಪೂಜೆ ಆಯಿತು, ಕುಂಕುಮಾರ್ಚನೆ ಎಲ್ಲ ಮಾಡಿ ಅವಳು ಪೂಜೆನ ಮಾಡ್ತಾಯಿದ್ಲು. ಇವತ್ತು ನಮ್ಮನೆ ಲಕ್ಷ್ಮಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾಳೆ. ನಾನು ನೆನ್ನೆ ತೊಗೊಬಂದಂಥ ತಾವರೆ ಹೂವನ್ನು ಈ ಥರ ಹಾರವಾಗಿ ಕೋಸಿ ದೇವರಿಗೆ ಇಟ್ಟಿರೋಂಥದ್ದು. ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮ್ಮನೆಯ ಲಕ್ಷ್ಮಿ, ತವ್ರ ಮನೆಯ ಲಕ್ಷ್ಮಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ, ಇವಾಗ ಇನ್ನೇನಿದೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹೋಗ್ತಾ ಇನ್ನೂ ತುಂಬಾ ಇದೆ, ಆದರೆ ವಿಡಿಯೋಸೇ ಮಾಡೋಕ್ಕಾಗ್ತಾಯಿರಲಿಲ್ಲ. ಯಾಕಂದರೆ ಮಕ್ಕಳೆಲ್ಲ ಇರೋದ್ರಿಂದ. ಆಯಿತು, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸಾಯಿತು. ಮಗಳನ್ನ ಸ್ಕೂಲ್ ಕಳಿಸಿ ಹೋಳಿಗೆ ಮಾಡಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಇಟ್ಟಿದ್ದಾಯಿತು.
ಈಗ ಬಂದು ಪೂಜೆ ಎಲ್ಲ ಮುಗೀತು. ಇನ್ನೇನಿದ್ರು ನೋಡಿ ಈಗ 10 ಗಂಟೆ ಆಗಿದೆ. 10 ಗಂಟೆ ಆದಮೇಲೆ ಲಾಗ್ ಮಾಡ್ತೀನಿ. ಬೆಳಗ್ಗೆ ಟಿಫನ್ಗೆ ಅಂತ ಬಿಟ್ಟು ಅನ್ನ ರಸಮು ಮತ್ತು ಹೋಳಿಗೆ ಆಗಿತ್ತು. ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಬಿಟ್ಟು ಪಲಾವ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಈಗ ತಂಗಿರವರೆಲ್ಲ ಬಂದಿದ್ದು, ಅವ್ರ ಹಸ್ಬೆಂಡವರು ಮತ್ತು ಅಕ್ಕ ಬಾವ ಅವರೆಲ್ಲವನ್ನು ಆಮೇಲೆ ಬರ್ತಾರೆ ಮಧ್ಯಾಹ್ನ ಊಟಕ್ಕೆ. ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ತಾಯಿದ್ದಾರೆ. ಎಲ್ಲ ರೆಡಿಯಾಗಿ ಒಬ್ಬೊಬ್ಬರಾಗಿ ಇವ್ರು ಬರ್ತಾಯಿದ್ರು ತಂಗಿ ಮಗಳು. ಅದಕ್ಕೆಲ್ಲರೂ ಹಾಯ್ ಹೇಳ್ತಾಯಿದ್ರು. ಇಲ್ಲಿ ನಾನು ತರಕಾರಿ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಈ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಹಾಗೇ ಆಟ ಆಡ್ತಾ ನಾವು ಕೂಡ ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿದ್ವಿ. ಈಗ ನೋಡಿ ಅವಳು ನೋಡ್ತಾ ಇರ್ಬೋದು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತವೆ ಅಂತ ಹೇಳ್ಬಿಟ್ಟು ತಂಗಿ ಮಕ್ಕಳು. ಒಬ್ರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿದ್ದು. ಮತ್ತು ಇಲ್ಲಿ ಬಂದು ಕಡಲೆಬೇಳೆ ಕೋಸಂಬರಿ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋಣ ಅಂದ್ಕೊಂಡೆ, ಮಿಸ್ ಆಯಿತು, ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಮಕ್ಕಳೆಲ್ಲ ಇರೋದರಿಂದ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸು. ಮಾಮೂಲಿ ಹೆಸರುಬೇಳೆ ಕೋಸಂಬರಿ ಯಾವ ಥರ ಮಾಡ್ತೀವಿ ಅದೇ ಥರನೇ ಇದನ್ನು ಕೂಡ ಕೋಸಂಬರಿ ಮಾಡಿರೋವಂಥದ್ದು. ಸೌತೆಕಾಯಿ ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೇಲೆ ಸಿಪ್ಪೆಲ್ಲ ತೆಗೆದುಬಿಟ್ಟು ಈಗ ಲಾಸ್ಟಲ್ಲಿ ಬಂದು ಕಾಯಿ ತುರಿನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆಬೇಳೆ ಕೋಸಂಬರಿ. ನೀವು ಕೂಡ ಟ್ರೈ ಮಾಡಿ. ಮಾಮೂಲಿ ಏನಿಲ್ಲ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡೋದನಿಂದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಇಷ್ಟು ಹಾಕಿ ಮಿಕ್ಸ್ ಮಾಡೋದನಿಂದ ಇನ್ನೇನು ಕಡಲೆಬೇಳೆ ಕೋಸಂಬರಿ ರೆಡಿ ಆಯಿತು. ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪಂತೂ ಚೆನ್ನಾಗಿ ಮಿಕ್ಸ್ ಆಯಿತಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೋಸಂಬರಿ ಅಂತೂ. ನನಗೆ ಒಂದು ಮದುವೆಗೆ ಹೋದಾಗ ಆ ಮದುವೆನಲ್ಲಿ ಈ ಥರ ಕೋಸಂಬರಿ ಮಾಡಿದ್ದು. ನಾನು ಯಾವಾಗಲೂ ಇಷ್ಟ ಆದಾಗ ಈ ಥರ ಕೋಸಂಬರಿಯನ್ನು ಮಾಡ್ತಾಯಿರ್ತೀನಿ. ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಕಡಲೆಬೇಳೆ ಕೋಸಂಬರಿ ಅಂತೇಳ್ಬಿಟ್ಟು. ಈಗ ಬಂದು ಊಟಕ್ಕೆ ಪಲಾವ್ ಎಲ್ಲ ಮಾಡಾಯಿತು. ಇನ್ನೇನು ಊಟಕ್ಕೆ ಅಂತೇಳ್ಬಿಟ್ಟು ಊಟ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಹೋಳಿಗೆ ಮತ್ತು ಪಲಾವ್ ಮಾಡಿದ್ವಿ ಮತ್ತು ಕಡಲೆಬೇಳೆ ಕೋಸಂಬರಿ, ವೈಟ್ ರೈಸು ಮತ್ತು ರಸಮ್ಮು ಇಷ್ಟು ಇವತ್ತು ಮಾಡಿರೋವಂಥದ್ದು. ಪಲಾವ್ಗೆ ಮೊಸರು ಬಜ್ಜಿ ಮಾಡಿದ್ದೆ. ಈಗ ಹಾಗೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದ್ದೀನಿ. ಇವತ್ತು ನಾನು ಮಾಡಿರೋಂಥ ಅಡುಗೆ ನೋಡಿ ಇಷ್ಟು ಇದೆ. ಈಗ ಹಾಕೋರೆಲ್ಲ ಬರ್ತಾರೆ. ನಾನು ಕೂಡ ಊಟ ಮಾಡಿದೆ. ಪಲಾವೆಲ್ಲ ಮಾಡಾದ್ಮೇಲೆ ಊಟ ಎಲ್ಲ ಮಾಡಿದೆ. ಅವರು ಬರೋ ಸ್ವಲ್ಪ ಲೇಟ್ ಆಯಿತು ಬಾವ ಅವರು. ಅದಕ್ಕೆ ಊಟ ಮುಗಿಸ್ಕೊಂಡೆ. ಇಲ್ಲಿ ಹಸ್ಬೆಂಡು ಎಲ್ಲ ಊಟ ಎಲ್ಲ ಆಯಿತು. ಬಾವ ಅವರು ಕೂಡ ಬಂದು ಕೂತ್ಕೊಂಡಿದ್ದಾರೆ. ಹಸ್ಬೆಂಡು ನೆನ್ನೆ ನನ್ನ ಬಿಟ್ಬಿಟ್ಟು ಹೋದರು. ನೈಟ್ ಹೋದ್ಮೇಲೆ ಅವ್ರಿಗೆ ಹುಷಾರಿಲ್ಲದೆ ಆಗ್ಬಿಟ್ಟು ಜ್ವರ ಏನೋ ಬಂದುಬಿಟ್ಟಿದೆ. ಅದಕ್ಕೆ ಬೆಳಗ್ಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡು ಈಗ ಬಂದಿರೋದು. ಈಗ ಊಟ ಮುಗಿಸ್ಕೊಂಡು ಅದಕ್ಕೆ ಇಲ್ಲಿ ಬಂದಿದ್ದಾರೆ. ಇಲ್ಲೇ ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ರು ಎಲ್ಲರೂ. ಅದಕ್ಕೆಲ್ಲ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಊರಿಗೆ ಹೊರಟ್ರು. ಈವ್ನಿಂಗ್ಗೆ ಏನೇನು ಕುಂಕುಮಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಟ್ಟೆಗೆಲ್ಲ ಜೋಡಿಸಿಟ್ಟಿದ್ದೀವಿ. ಇನ್ನು ಎಲ್ಲ ಮುತ್ತೈದೆಯರನ್ನೆಲ್ಲ ಕರೆದು ಕುಂಕುಮ ಕೊಡೋದಕ್ಕೆ ಅಂತೇಳ್ಬಿಟ್ಟು ಇವತ್ತು ನಮ್ಮ ಮನೆಯಲ್ಲಿ ಈ ಥರ ಪೂಜೆ ಮತ್ತು ಎಲ್ಲನೂ ಆಗಿರೋವಂಥದ್ದು. ಇನ್ನೇನು ಪೂಜೆ ಎಲ್ಲ ಮುಗೀತು. ನೈಟು ಎಲ್ಲರಿಗೂ ಕುಂಕುಮ ಎಲ್ಲ ಕೊಟ್ಟಾಯಿತು. ಈಗ ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಎಲ್ಲರೂ ಏನು ಮಾಡಬೇಕಂತ ಗೊತ್ತಾಯ್ತಲ್ವಾ? ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರೀದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.